ಅಲ್ಲ, ಒಂದು ನಿಮಿಷ ಹೇಳ್ತೀನಿ. ಇನ್ನೊಂದು ನನಗೇನು ಅನ್ಸುತ್ತೆ ಅಂದರೆ, ಈ ಮಲ್ಟಿಪ್ಲೆಕ್ಸ್ನವರು ಅಧಿಕಾರಿಗಳಿಗೆ ಲಂಚ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ, ಜನತಾ ಥಿಯೇಟರ್ ಆಗಬಾರ್ದು ಅಂತ. ಇದು ಒಳಗಡೆ ಸಮಾಚಾರ. ನಾನೇನು ಯಾರಿಗೂ ಕೇರ್ ಮಾಡಲ್ಲ, ನಾನು ಫಿಲಮ್ ಮೇಕರ್, ನಾನು ಫಿಲಮ್ ಮಾಡ್ತೀನಿ, ನನ್ನ ಪಿಕ್ಚರ್ ಚೆನ್ನಾಗಿದ್ದು ಜನ ಬಂದು ನೋಡ್ತಾರೆ, ಇಲ್ಲೇ ಇನ್ನೊಂದು ಸಾಲ ಮಾಡ್ತೀನಿ. ಬಟ್ ಈ ಅಧಿಕಾರಿಗಳಿದಾರಲ್ಲ, ಇವರೇ ಮಲ್ಟಿಪ್ಲೆಕ್ಸ್ ಜೊತೆ ಸೇರ್ಕೊಂಡು ಮಾಡಿರೋದು. ಈ 200 ರೂಪಾಯಿದು ಸ್ಟೇ ತಂದಿರೋದುವೇ ಇಂಡೈರೆಕ್ಟ್ ಆಗಿ. ಹಿಂದೆ 5 ವರ್ಷದಿಂದ ಇದೇ ಸ್ಟೇ ಕೊಡಿಸಿದವರು ಸಂಸ್ಕೃತಿ ಇಲಾಖೆಗೆ ಆರ್ಡರ್ ಮಾಡಿಸ್ಬಿಟ್ಟು ಸ್ಟೇ ಕೊಡಿಸ್ಬಿಟ್ರು. ಸೊ ಇಲ್ಲಿ ಏನೋ ಒಂದು ನಡೀತಾ ಇದೆ, ಅದು ಮುಖ್ಯಮಂತ್ರಿಗಳ ಕಿವಿಗೆ ಬಿದ್ದಿಲ್ಲ. ನಾನು 2 ಸರಿ ಟ್ರೈ ಮಾಡಿದ್ದೀನಿ, ಈಗಲೂ ಕೂಡ ನಾನು ಮೈಸೂರಲ್ಲಿ ಅದನ್ನ ಅವ್ರಿಗೆ ಪ್ರಸ್ತಾಪ ಮಾಡಿ, ಸ್ವಲ್ಪ ನೀವು ಬರೀರಿ, ಯಾತಕ್ಕೆ ಜನತಾ ಥಿಯೇಟರ್ ಆಗೋದಿಲ್ಲ, ಆಮೇಲೆ ಯಾತಕ್ಕೆ ಅದನ್ನು ಅಷ್ಟು ಗಟ್ಟಿ ಮಾಡಿಕೊಂಡು ಇಟ್ಕೊಂಡಿದ್ದಾರೆ, ರೂಲ್ಸ್ನ ಸಿಂಪ್ಲಿಫೈ ಮಾಡಬೇಕು, ಆಂಬ್ಯುಲೆನ್ಸ್ ಬರಬೇಕು, ಪಾರ್ಕಿಂಗ್, ಈಗೆಲ್ಲ ಪಾರ್ಕಿಂಗ್ ಏನಿಲ್ಲ, ಅಷ್ಟು ಜಾಗ ಬೇಕಾಗಿಲ್ಲ ಇವಾಗ. ಅಂಡರ್ಗ್ರೌಂಡಲ್ಲಿ ಮಾಡಿ 250 ಸೀಟಿಗೆ ಎಷ್ಟು ಬೇಕಾಗುತ್ತೆ, ಎಷ್ಟು ಜನ ಕಾರ್ಗಳು ಬರ್ತಾರೆ. ಅಂದರೆ ಅಧಿಕಾರಿಗಳಿಗೆ ಅದು ಏನಾಗಿದೆ, ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ಅಧಿಕಾರಿಗಳಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಅದು ತಗೊಳ್ಳಿ, ಈಗ ಫಿಲಮ್ ಸಿಟಿ 1975 ಇಸ್ವಿಯಿಂದ ದೇವರಾಜರ ಕಾಲದಿಂದ ಇವತ್ತವರೆಗೂ ಒಂದು ಫಿಲಮ್ ಸಿಟಿ ಆಗಿದೆ. ಎಲ್ಲ ರಾಜ್ಯದಲ್ಲಿ ಫಿಲ್ಮ್ ಸಿಟಿ ಆಗ್ತಾ ಇದೆ. 1,000 ಎಕರೆದಲ್ಲಿ UPಯಲ್ಲಿ ಮಾಡ್ತಾ ಇದ್ದಾರೆ, ಕಾಶ್ಮೀರಲ್ಲಿ 700 ಎಕರೆಯಲ್ಲಿ ಮಾಡ್ತಾ ಇದ್ದಾರೆ, ಮಧ್ಯಪ್ರದೇಶದಲ್ಲಿ 500 ಎಕರೆಯಲ್ಲಿ ಮಾಡ್ತಾ ಇದ್ದಾರೆ, ಕೇರಳದಲ್ಲಿ ಆಲ್ರೆಡಿ ಮಾಡ್ತಾ ಇದ್ದಾರೆ, ಆಂಧ್ರದಲ್ಲಂತೂ ಕೇಳಲೇಬೇಡಿ ಅಷ್ಟೊಂದಿದೆ. ತಮಿಳ್ನಾಡಲ್ಲಿ ದೊಡ್ಡ ಫಿಲ್ಮ್ ಸಿಟಿ ಮಾಡ್ತಾ ಇದ್ದಾರೆ. ನಂಗೆ ನಿನ್ನೆ ಸುವಾಸಿನಿ ಹೇಳಿದ್ರು, ನಿಮಗೆಲ್ಲ ಸಬ್ಸಿಡಿ, ಶೂಟಿಂಗ್ ಗೀಟಿಂಗ್ ಎಲ್ಲ ಸರಿ, ಇವರು ಕರೆಕ್ಟಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಗೇನಂತೆ, ನಾವು ರೈಲ್ವೆ ಸ್ಟೇಷನ್ ಕೂಲಿ ಮಾಡೋರು, ಯಾವ ರೈಲ್ವೆ ಸ್ಟೇಷನ್ ಟ್ರಮ್ ಸಿಗುತ್ತೋ ಎತ್ಕೊಂಡು ಹೋಗ್ತಿರ್ತೀವಿ, ಅಲ್ಲಿಗೆ ಹೋಗ್ತೀವಿ, 5 ಕೋಟಿ ಸಬ್ಸಿಡಿ ಕೊಟ್ಟರೆ. ಇದು ಹೀಗೆ ಮಾಡಿದ್ರೆ ಕನ್ನಡ ಚಿತ್ರರಂಗ ಇಲ್ಲಿಂದ ಹೊರಟೋಗ್ತದೆ. ಕನ್ನಡ ಆಮೇಲೆ ಮಹಾರಾಷ್ಟ್ರದಲ್ಲಿ 4 ಫಿಲ್ಮ್ ಸಿಟಿ ಇದೆ. ಕೊಲ್ಹಾಪುರ, ಬಿಕಾಸ್ ಫಿಲಮ್ ಇಂಡಸ್ಟ್ರಿ ಅದು ಸ್ಟಾರ್ಟ್ ಆಯಿತು ಅಂತ 150 ಎಕರೆಯಲ್ಲಿ ಅಲ್ಲಿ ಮಾಡಿದ್ದಾರೆ, ಪೂನಾದಲ್ಲಿ ಮಾಡಿದ್ದಾರೆ, ಬಾಂಬೆಲಂತೂ 1000 ಎಕರೆನಲ್ಲಿ ಬಿಗ್ಗೆಸ್ಟ್ ಫಿಲಮ್ ಸಿಟಿ ಮಾಡಿದ್ದಾರೆ. ನಮ್ಮ ದುರಾದೃಷ್ಟಕ್ಕೆ ಅದೇನು ಶಾಪನ ಗೊತ್ತಿಲ್ಲ, ಕನ್ನಡ ಚಿತ್ರರಂಗಕ್ಕೆ ಒಂದು ಫಿಲಮ್ ಸಿಟಿ ಅಂದ ತಕ್ಷಣ ಅದು ಮುಚ್ಚೋಗುತ್ತೆ. ಈಗ ಹಂಗೇನೆ, ಏನಾದರೂ ಡಿಲೇ ಆದರೆ ಅದೇ ಮೈಸೂರದೇ 150 ಎಕರೆ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯನವರು ಇರೋವರಿಗೆ ಆದ್ರೆ ಮಾತ್ರ ಅದು ಆ ಫಿಲಮ್ ಸಿಟಿ. ಇದರ ಬರೆದಿಟ್ಕೊಳ್ಳಿ, ಆ ಫಿಲಮ್ ಸಿಟಿ ಆಗೋದಿಲ್ಲ. ಅವ್ರಿರೋರಿಗೆ ಅಷ್ಟೇ. ಅವರೊಬ್ಬರಿಗೆ ಸ್ವಲ್ಪ ಸಿನಿಮಾ ಬಗ್ಗೆ ಭಾಳ ಕಾಳಜಿ ಇದೆ, ಅವ್ರಿಗೆ ಭಾಳ ಸಿನಿಮಾ ಬಗ್ಗೆ ಒಂದು ಕನಿಕರ. ಯಾವಾಗ ನೋಡಿದ್ರು ಏನಪ್ಪ ಬರೀ ಸಾಲ ಮಾಡ್ಕೊಂಡೇ ಇರ್ತೀರಾ ಅಂತೇಳಿ ಅವರು ತುಂಬ ಕನ್ಸಿಡರೇಷನ್ಸ್ ಕೊಡ್ತಾರೆ. ಆದರೆ ಈ ಅಧಿಕಾರಿಗಳು ಅದನ್ನು ತಡೆ ಹಿಡಿತಾ ಇದ್ದಾರೆ. ನಾನು ಡೈರೆಕ್ಟ್ ಗಂಟಾಘೋಷವಾಗಿ ಹೇಳ್ತೀನಿ, ಯಾಕೆ ಜನತಾ ಥಿಯೇಟರ್ನ ಈಗ ಪಾಲಿಸಿ ಮಾಡಿ 5 ವರ್ಷ ಆಯಿತು, ಯಾತಕ್ಕೆ ಥಿಯೇಟರ್ ಬರ್ತಾ ಇಲ್ಲ, ಏನು ಪ್ರಾಬ್ಲಮ್ ಅಂತ ಅಧಿಕಾರಿಗಳು ನೋಡಬೇಕೋ ಇಲ್ವೋ? ಚೀಫ್ ಸೆಕ್ರೆಟರಿವರೆಗೂ ಹೋಗ್ಬೇಕಿದ್ರು, ಚೀಫ್ ಸೆಕ್ರೆಟರಿ ನೋಡಬೇಕು, ಯಾತಕ್ಕೆ ಬರ್ತಾ ಇಲ್ಲ ಥಿಯೇಟರ್ಗಳು, 50 ಲಕ್ಷ ಸಬ್ಸಿಡಿ ಕೊಡ್ತಾ ಇದೀವಿ ನಾವು ಅಂತ ನೋಡೋದಿಲ್ಲ. ಅವ್ರು ಯಾರಿಗೂ ಕನ್ನಡದ ಮೇಲೆ ಇಂಟ್ರೆಸ್ಟೇ ಇಲ್ಲ. ಬಿಕಾಸ್ ಎಲ್ಲರೂ ಅಧಿಕಾರಿಗಳಿರೋರು ಹೊರಗಡೆಯವರು, ಪಾಪ ಕನ್ನಡದವ್ರು ಇದ್ದರೆ ಏನಾದರೂ ಮಾಡ್ತಾರೆ, ಇವರು ಯಾರು ಏನೂ ಮಾಡೋದಿಲ್ಲ. ಏನಾದರೂ ಮಾಡಿ ಕನ್ನಡ ಚಿತ್ರರಂಗ ಮುಚ್ಚೋಗ್ಬೇಕು ಅಷ್ಟೇ. ಪರಭಾಷಾ ಚಿತ್ರ ಬೆಳೆಯೋಕೆ ಹೇಳಿ ಅವ್ರಿಗೆ ಏನು ಬೇಕಾದ್ರೂ ಮಾಡಿಕೊಡ್ತಾರೆ. ಆದ್ದರಿಂದ ಈ ಫಿಲಮ್ ಸಿಟಿನೂ ಅಷ್ಟೇ, ಸಿದ್ದರಾಮಯ್ಯನವ್ರು ಇರೋ ಒಳಗಡೆ ಆದರೆ ಸರಿ, ಇಲ್ಲದ್ರೆ ಖಂಡಿತ ಈ ಫಿಲಮ್ ಸಿಟಿ ಕನಸು ಅಷ್ಟೇ ಇಟ್ಕೊಂಡ್ಬಿಡಿ. ನಾವು ಅಷ್ಟೇ, ಎಲ್ಲಾದರೂ ಮಹಾರಾಷ್ಟ್ರನೋ ತಮಿಳ್ನಾಡೋ ಎಲ್ಲ ಮಾಡ್ತಾ ಇದ್ದಾರೆ, ಅಲ್ಲೂ 50 ಲಕ್ಷ 75 ಲಕ್ಷ ಸಬ್ಸಿಡಿ ಕೊಡ್ತಾರೆ. ನಾವು ಹೋಗ್ತೀವಿ, ನಮ್ಗೇನು ಸಿನಿಮಾ ಮಾಡೋದಕ್ಕೆ, ಜೀವನ ನಡಿಬೇಕು. ಇಂಡಿಯಾ ದೇಶ ತಾನೇ, ಯಾವ ಭಾಷೆ ಆದರೆ ಏನಂತೆ, ಕನ್ನಡದಲ್ಲಿ ಎಷ್ಟು ದಿವಸ ಅಂತ ನಾವು ಈ ಕಷ್ಟನ ಅನುಭವಿಸ್ಕೊಂಡು ಇಲ್ಲಿರೋದು. ಅಲ್ಲ, ಯಾತಕ್ಕೆ ಇದೆಯಲ್ಲ ಪಾಲಿಸಿ, ನಾವೇನು ಹೊಸದಾಗಿ ಮಾಡಬೇಡಿ ಅಂತಿಲ್ಲ. ಅಲ್ಲ, ಅದಕ್ಕೆ ನಾವು ಈ ಹೋರಾಟ ಮಾಡಬೇಕಷ್ಟೇ. ಈಗ ಅದಕ್ಕೆ ಇದನ್ನ ನಾನು ಇವತ್ತು ಎತ್ತಿರೋದು, ಎತ್ಕೋಬೇಕೀಗ ಅಂತ. ಅಲ್ಲ, ಅದನ್ನ ನಾವು ಇಂಡಸ್ಟ್ರಿಯಲ್ಲಿ ಇರೋರೆಲ್ಲ ಒಟ್ಟಾಗಿ ಹೋಗ್ಬೇಕು, ಖಂಡಿತ ಅದನ್ನು ಒಪ್ಕೋತೀನಿ ನಾನು. ಇದರಲ್ಲಿ ಪರ್ಸನಲ್ ಆಗಿ ಏನು ಇಟ್ಕೋಬಾರ್ದು, ಇಂಡಸ್ಟ್ರಿಗೋಸ್ಕರ ಮಾಡಲೇಬೇಕು ನಾವು, ಖಂಡಿತ. ಹೌದು, ಅದನ್ನ ನಾವು ಎಲ್ಲರೂ ಸೇರ್ಬೇಕು. ನಮಗೆ ಇದ್ದಿದ್ದು ರಾಜ್ಕುಮಾರ್, ನಾನು ರಾಜ್ಕುಮಾರ್ ಜೊತೆ 5 ಹೋರಾಟ ಮಾಡಿದ್ದೀನಿ. 5 ಹೋರಾಟ, 7 ವಾರದಾಗಲಿ ರಾಜ್ಕುಮಾರ್ ಇದ್ರು,
ಬೆಳಿಗ್ಗೆ ನಾವು ಹೋಗ್ತಾ ಇದ್ವಿ, ರಾಜ್ಕುಮಾರ್ ನನ್ನ ಸಾಯಂಕಾಲ ಬರಕ್ಕೆ ಹೇಳೋದು. ಅವರೊಬ್ಬರೇ ಕೂತ್ಕೊಂಡು ನನ್ನ ಜೊತೆ ಮಾತಾಡಿ ಬೆಳಿಗ್ಗೆ ಪಾರ್ಟಿ ಅನೌನ್ಸ್ ಮಾಡು, ನಾನು ಬರ್ತಾ ಇದ್ದೀನಿ ಕೆಂಪೇಗೌಡ ರೋಡ್ಗೆ ಅಂದರು. ಇವತ್ತು ನಮ್ಮ ಹೀರೋಗಳಿಗೆ ಕೆಲವರಿಗೆ ಏನಾಗಿದೆ, ಎಲ್ಲಿ ಪ್ಯಾನ್ ಇಂಡಿಯಾಗಿ ನಮಗೆ ತೊಂದರೆ ಆಗ್ಬಿಡುತ್ತೆ ಅಂತ ಅವ್ರು ಯಾವ ಹೋರಾಟಕ್ಕೂ ಬರ್ತಾರೆ. ಅಲ್ಲ, ಬರಬೇಕು. ಯಾಕೆಂದ್ರೆ ಈ ಚಿತ್ರರಂಗ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲರೂ ಚಿತ್ರರಂಗಕ್ಕೆ ಉಳಿಬೇಕು. ಚಿತ್ರರಂಗ ಅಂದ್ರೆ ಪ್ರತಿಯೊಬ್ಬರು ಸಹಕಾರ ಮಾಡಬೇಕು, ಸ್ವಾರ್ಥ ಬಿಡಬೇಕು ಮತ್ತು ಸ್ವಾರ್ಥ ಬಿಡಬೇಕು. ಅಲ್ಲಿಂದ ಒಂದು ಇಂಡಸ್ಟ್ರಿ ಬೆಳೆದ್ರೆ 100 ಜನ ಊಟ ಮಾಡ್ತಾರೆ, 1000 ಜನ ಕಾರ್ಮಿಕರಿದ್ದಾರೆ. ಎಷ್ಟು ದೊಡ್ಡ ಇಂಡಸ್ಟ್ರಿ ಇದು. ಮೈಸೂರು ಬಲ್ಬಿಡಿ ಸರ್ ನೀವು, ಚೇತನ್ ಇವ್ರು ಮಾಡಲಿಲ್ಲ ಡಿಸೆಂಬರ್ ಒಳಗಡೆ ಅಂದ್ರೆ ಅದು ಇನ್ನು ಆಗಲ್ಲ, ಮುಚ್ಚೆ ಹೋಗುತ್ತೆ. ಬರೆದಿಟ್ಕೊಂಡ್ಬಿಡಿ, ಎಲ್ಲರೂ ಬರೀರಿ. ಅಲ್ಲ, ಅದನ್ನೇ ಅವ್ರಿಗೆ ಎಲ್ಲರಿಗೂ ಅಂತ ಹೇಳಿ ಅದು. ಆಮೇಲೆ ಈ ಥಿಯೇಟರ್ ವಿಚಾರ ಒಂದು ನೀವು ಅದನ್ನ ಎತ್ತಿ ಯಾತಕ್ಕಾಗಿಲ್ಲ ಅಂತ ಪ್ರಶ್ನೆ ಕೊಡಲಿ ಸಿದ್ದರಾಮಯ್ಯನವರು. ನಾನು ಸಿದ್ದರಾಮಯ್ಯನವ್ರಿಗೆ ಮಾತಾಡ್ತೀನಿ ಮೈಸೂರಲ್ಲಿ 3ನೇ ತಾರೀಕು ಅವಾರ್ಡ್ ಫಂಕ್ಷನ್ನಲ್ಲಿ, ಹೇಳ್ತೀನಿ ಸರ್ ಈ ಥರ ಆಗಿ ಕೂತಿದೆ. ಕಾಮನ್ ಮ್ಯಾನ್ಗೆ ಜನತಾಟ್ ಅಂತ ಇಟ್ಟಿರೋದು 75 ರೂಪಾಯಿ ಸಿನಿಮಾ ತೋರಿಸಿ ಸರ್ ಬರ್ತಾರೆ, ಅದ್ರಲ್ಲಿ 20 ರೂಪಾಯಿ ನಿಮಗೆ ಬರುತ್ತೆ, ಟ್ಯಾಕ್ಸ್ ಬರುತ್ತೆ ಅಲ್ವಾ. ಆಮೇಲೆ ಎಂಪ್ಲಾಯ್ಮೆಂಟ್, ಒಂದು ಥಿಯೇಟ್ರಿಗೆ 10 ಜನ ಕೆಲಸ ಸಿಗುತ್ತೆ, 1000 ಥಿಯೇಟ್ರ್ ಮಾಡಿದ್ರೆ 8 ಜನಕ್ಕೆ ಕೆಲಸ ಸಿಗುತ್ತೆ. ಅದರಿಂದ ಆಯ್ತು, ಐ ಥಿಂಕ್ ಎಲ್ಲೋ ಡಿವಿಷನ್ ಆಯ್ತು ಅಂತ ಕಾಣುತ್ತೆ. ಬಟ್ ಮತ್ತೆ ಅಷ್ಟೇ, ಈಗ ಇನ್ನೇನು ಸೆನ್ಸಾರ್ಗೆ ಹೋಗಿದೆ, ಸೆನ್ಸಾರ್ ಎಲ್ಲ ಆಗಿದೆ ಇನ್ನೇನಿದ್ರು. ಸೊ ನಮ್ಮ ಅರುಣ್ ರಾಯ್ ಅವರು, ನಮ್ಮ ಕನ್ನಡ ಪ್ರೊಡ್ಯೂಸರು, ಅವರು ನನಗೆ ಭಾಳ ಇದಕ್ಕೆ ಜೊತೆಯಲ್ಲಿದ್ದು ಇದೆಲ್ಲ ಮಾಡಿಕೊಟ್ಟಿದ್ದಾರೆ. ಅವ್ರದ್ದು ಬೇರೆ ಮಾಡೋಣ, ಅವ್ರದ್ದು ಕನ್ನಡ ದೊಡ್ಡದಾಗಿ ಬರ್ತಾ ಇದೆ. ಇನ್ನೇನು ವಾರದಲ್ಲಿ ಕಾಪಿ ರೆಡಿ ಆಗುತ್ತೆ, ಆವಾಗ ಮಾಡ್ಬೋದು, ಮಾಡ್ತಾ ಅದು ದೊಡ್ಡದಾಗಿ ಮಾಡ್ತೀವಿ. ಸೊ ಹೀಗಾಗಿ ಎಲ್ಲರೂ